ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನೊಂದು ಸಂಖ್ಯೆಗಳ ಕುರಿತಾಗಿ ಯಾವ ದೇವರ ಒಂದು ಆರಾಧನೆ ಮಾಡಿದ್ರೆ ಲೈಫಲ್ಲಿ ಸಕ್ಸಸ್ ಕಾಣ್ತಾರೆ ಅಂದ್ರ ಕುರಿತಾಗಿ ಕೇಳ್ತಾ ಇದ್ದೆ. ಇನ್ನು 4, 13, 22, 31 ಈ ದಿನಾಂಕ ಹುಟ್ಟಿರೋರು ಅಂದರೆ ಎಲ್ಲವೂ ಕೂಡಿದಾಗ 4 ಬರುವಂಥದ್ದು. 4ನೇ ತಾರೀಕು ಹುಟ್ಟಿರೋವಂಥವ್ರು ವಿಶೇಷವಾಗಿ ಯಾವ ದೇವರ ಆರಾಧನೆ ಮಾಡಿದ್ರೆ ಲೈಫಲ್ಲಿ ಸಕ್ಸಸ್ ಕಾಣ್ಬೋದು ಬೇಗ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 4 ಅಂದರೆ ನಾನು ಹೇಳೋಗಿಲ್ಲ, ನಿಮಗೆ ಗೊತ್ತು, ರಾಹು ಸಹ. ಅಣ್ಣಾಚಾರ್ಯ ರಾಹು. ರಾಹು ಅದರ ಅಧಿಷ್ಠಾನ ದೇವತೆ, ನಿಮಗೆ ಅಮೋಘವನ್ನು ಕೊಡುವಂಥದ್ದು. ಗೊತ್ತಿಲ್ಲದೆ ಚಟಪಟಕೆ ಮಾಡೋ ಜನ ನೀವೇ. ಡೈಮಂಡ್ ಕೆಳಗಡೆ ಇಟ್ಕೊಂಡು ಎಲ್ಲೋ ಬೆಳ್ಳಿ ಹುಡುಕ್ತಾ ಇದ್ದೀರಿ ನೀವು. ಆ್ಯಕ್ಚುಲಿ 4 ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸೃಷ್ಟಿ ಮಾಡೋ ಶಕ್ತಿ ನಿಮ್ಮ ಹತ್ರ ಅಷ್ಟಿದೆ. ಕುಬೇರನ ಸಂಖ್ಯೆಯೂ ಅದೇ. ಅದಕ್ಕಾಗಿ ನೀವೇನು ಮಾಡಿದ್ದೀರ ಅಂತಂದರೆ, ಡೆವಲಪ್ಮೆಂಟ್ಗೆ ದೇವರೆಲ್ಲ ನಿಮಗೆ ತಿಳಿಸಿದ್ದೀನಿ, ಗೊತ್ತು ನಿಮಗೆ. ಯಾರು? ರಾಹು, ಅದರ ಅಧಿದೇವತೆ ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿಯನ್ನು, ರಾಹುವನ್ನು, ಲಗ್ನದ ಭಗವಂತನನ್ನು, ರಾಶಿಯ ದೇವರನ್ನು, ಈ 4 ಜನವೇ ನಿಮಗೆ ಚತುರ್ಮುಖ ಬ್ರಹ್ಮ. ಸೃಷ್ಟಿ ಮಾಡೋ ಕೆಪಾಸಿಟಿ ನಿಮಗೆ ಬೇಕು ಅಂದರೆ ಈ 4 ಜನ ಆರಾಧನೆ ಮಾಡಿಯೇ ತೀರಬೇಕು. ನೆನಪಾದರೆ ಮಾಡ್ಕೋಬೇಕು, ಅಥವಾ 4 ಅಷ್ಟೋತ್ರ ಹೇಳಬೇಕು. ನೀವು ಮಲಗುವಂಥ ಕೋಣೆ ಇದೆಯಲ್ಲ, ಅದು ನಿಮಗೆ ಅತ್ಯಂತ ಅದ್ಭುತ. ನೀವು ಹಣವನ್ನು ನಿಮ್ಮ ಅಡುಗೆ ಮನೆಯಲ್ಲೋ ಕುಳಿತುಕೊಂಡು ಯಾರೋ ಬಂದಿರೋದು ಹಾಲಲ್ಲಿ ನೀವು ಮಾಡೋ ಹಾಗೆ ನಿಮ್ಮದೇನಿದ್ರು ಬೇರೆಯವ್ರದ್ದು ನಡೆದು ಬಿಡುತ್ತೆ. 4ನೇ ತಾರೀಕು ಕೊಟ್ಟಿರೋರು ಹಣ ಮಾತ್ರ ನಿಮ್ಮದಾಗಿರ್ತಕ್ಕಂತಹ ಕೋಣೆ ಏನಿದೆಯೋ, ನೀವು ವಿಶ್ರಾಂತಿ ಅಂದರೆ ಮಲಗುವಂಥ ಕೋಣೆ, ಅಲ್ಲಿಯೇ ನಡೆಯಬೇಕು. ಅಲ್ಲೇ ಒಂದು ಚೇರ್ ಹಾಕ್ಕೊಂಡು ಅಲ್ಲೇ ಲೆಕ್ಕಾಚಾರ ಮಾಡಬೇಕು. ನಿಮ್ಮ ಹತ್ರ ಎಷ್ಟಾದರೂ ಇರಲಿ, ದಿನಕ್ಕೆ 4 ಸಲ ಕೌಂಟ್ ಮಾಡೋದು, ಒಳಗಡೆ ಇಡೋದು. ದಿನಕ್ಕೆ 4 ಸಲ ಕೌಂಟ್ ಮಾಡೋದು, ಪಾಕೆಟಲ್ಲಿ ಇಟ್ಕೊಳ್ಳೋದು, ಹೋಗುವಂಥದ್ದು. ನವಿಲುಗರಿ ಇರಬೇಕು. ಇಷ್ಟು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬಹಳ ಅದ್ವಿತೀಯವಾದ ಸಕ್ಸಸ್ಸನ್ನು ಕೊಟ್ಟಿರ್ತಾನೆ. ನೀವೇನು ಅಂತಂದರೆ, ಯಾವಾಗಲಾದರೂ ಈ ಗ್ರಹಣಗಳು ಬಂದಾಗ ಸ್ವಲ್ಪ ಎಚ್ಚೆತ್ಕೋಬೇಕು. ಗ್ರಹಣಗಳು ಬಂದಾಗ 4ನೇ ತಾರೀಕಿನವರು ಹೊರಗಡೆ ಹೋಗೋದು, ಅಮಾವಾಸ್ಯೆಯಂದು ಹೊರಗಡೆ ಹೋಗಬೇಕು. ನೋಡಿ, ಗ್ರಹಣಗಳು ಬಿದ್ದಾಗ ನೀವು ಹೊರಗಡೆ ಹೋಗಬಾರ್ದು. ಈ ಅಮಾವಾಸ್ಯೆಗಳು ಬಿದ್ದಾಗ ಹೊರಗಡೆ ಹೋಗಬೇಕು ಮೀನ್ಸ್ ಎಲ್ಲಾದರೂ ಅಮ್ಮನ ದೇವಸ್ಥಾನದಲ್ಲಿ ಇರಬೇಕು. ನೀವು ಪ್ರತಿ ಅಮಾವಾಸ್ಯೆಯಲ್ಲಿ ಯಾವುದಾದ್ರೂ ಒಂದು ಅಮ್ಮನ ದೇಗುಲದಲ್ಲಿ, ಅಂದರೆ ದುರ್ಗಾ ಪರಮೇಶ್ವರಿ, ಪಾರ್ವತಿ ದೇಗುಲ, ಇಂಥ ಕಡೆ ಎಲ್ಲಾದರೂ ಹೋಮ, ಹವನ, ಪೂಜೆ, ಯಜ್ಞಗಳು ದೊಡ್ಡ ಮಟ್ಟದಲ್ಲಿ ನಡೆದಾಗ ಅಲ್ಲಿ ನೀವು ಪಾಲ್ಗೊಳ್ಳುವಂಥದ್ದು, ಒಂದು ಸೇವೆಯನ್ನು ಮಾಡುವಂಥದ್ದು. ಪ್ರತಿನಿತ್ಯ ತಪ್ಪದೇ ದುರ್ಗಾ ಗಾಯತ್ರಿನ ಹೇಳಿನೇ ನಿಮ್ಮ ಮನೆಯ ಮುಖ್ಯ ದ್ವಾರ, ಸಿಂಹದ್ವಾರ ಅಂತ ಕರಿತೀವಲ್ಲ, ಆ ಸಿಂಹದ್ವಾರವನ್ನು ದಾಟಬೇಕಾದರೆ 4ನೇ ತಾರೀಕಿನವರು ದುರ್ಗಾ ಪರಮೇಶ್ವರಿಯ ಗಾಯತ್ರಿಯನ್ನು ಹೇಳ್ಕೊಳ್ಳುವಂಥದ್ದು. ಓಂ ಕಾತ್ಯಾಯನಾಯಿ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್, ಇದನ್ನು 4 ಸಲ ಹೇಳುವಂಥದ್ದು. ಅಥವಾ ಓಂ ದುಂ ದುರ್ಗಾಯೇ ನಮಃ, ಇದನ್ನು 40 ಸಲ ಹೇಳುವಂಥದ್ದು. ಯಾವುದನ್ನು ನೀವು ಹೇಳ್ಕೊಳ್ತೀರ ಹೇಳ್ಕೊಂಡು ಮುಂದುವರಿಯಿರಿ. ದುರ್ಗಾ ಪರಮೇಶ್ವರಿ ಹೆಚ್ಚಿಗೆ ನೀವು ಆರಾಧನೆ ಮಾಡುವಂಥದ್ದು. ಡೇಟ್ 4 ನೀವು ಬರ್ತರಾಗಿದ್ದರೆ ಪ್ರೀತಿಯ ಬಂಧುಗಳು. 4, 13, 22, 31ನೇ ತಾರೀಕು ಹುಟ್ಟಿರೋರಿಗೆ ಸಂಖ್ಯೆ 4 ಬಂದಾಗ ರಾಹು ಬರುತ್ತೆ ಅಂತ ತಿಳಿಸಿದ್ರಿ. ಇನ್ನು ಜೊತೆಗೆ 4 ಬಾರಿ ಅವರು ಅಟ್ಲೀಸ್ಟ್ ಅವರ ಒಂದು ರೂಮ್ನಲ್ಲೇ ಹಣವನ್ನು ಕೌಂಟ್ ಮಾಡೋದ್ರಿಂದ ಅದು ಸ್ವಲ್ಪ ಹೆಚ್ಚಿನ ಮಟ್ಟ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ದುರ್ಗಾದೇವಿ ಆರಾಧನೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.